ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದ್ದ ದೂರುದಾರ ಅರೆಸ್ಟ್ ಆಗ್ತಾರಾ? ಸಿದ್ದು ವಿರುದ್ಧ ಕಂಪ್ಲೇಂಟ್ ಮಾಡಿದವರಿಗೆ ಈಗ ಕಂಟಕ ಶುರುವಾಗಿದೆ. ಅರೆಸ್ಟ್ ಆಗ್ತಾರಾ? ಹಾಗಾದ್ರೆ ಸ್ನೇಹಮಯಿ ಕೃಷ್ಣ, ದೂರುದಾರ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗುವ ಸಂಭವ ಬಂದಿದೆ. ಸ್ನೇಹಮಯಿ ಕೃಷ್ಣ ವಿರುದ್ಧ ಜಾಮೀನು ರಹಿತ ವ್ಯಾರೆಂಟ್ ಇಶ್ಯೂ ಆಗಿದ್ದು, ಕೋರ್ಟ್ನಿಂದ ಜಾಮೀನು ರಹಿತ ವ್ಯಾರೆಂಟ್ ಜಾರಿಯಾಗಿದೆ. ಚೆಕ್ ಬೌನ್ಸ್ ಕೇಸ್ನಲ್ಲಿ ಜಾಮೀನು ರಹಿತ ವ್ಯಾರೆಂಟ್ ಜಾರಿಯಾಗಿದ್ದು 2015ರಲ್ಲಿ ಸ್ನೇಹಮಯಿ ವಿರುದ್ಧ ದಾಖಲಾಗಿದ್ದ ಕೇಸ್ ಇದಾಗಿದೆ. ಎನ್ ಕುಮಾರ್ ಎಂಬುವರು ಈ ಒಂದು ದೂರನ್ನ ದಾಖಲಿಸಿದ್ರು. ಮೈಸೂರಿನ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದು, ನ್ಯಾಯಾಲಯದ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಗೈರಾಗಿದ್ದಾರೆ. ಹೀಗಾಗಿ ಸ್ನೇಹಮಯಿ ಕೃಷ್ಣ ವಿರುದ್ಧ ವ್ಯಾರೆಂಟ್ ಜಾರಿಯಾಗಿದೆ. ಈಗ ಇದೇ ಚೆಕ್ ಬೌನ್ಸ್ ಕೇಸ್ ಕೃಷ್ಣ ಪಾಲಿಗೆ ಸಂಕಷ್ಟ ತರುತ್ತಾ ಕಾದು ನೋಡಬೇಕಾಗಿದೆ. ಸಿಎಂಗೆ ಮುಳುವಾಗಿದ್ದ ಸ್ನೇಹಮಯಿ ಕೃಷ್ಣ ಈಗ ಅರೆಸ್ಟ್ ಆಗ್ತಾರಾ? ಕಾದು ನೋಡಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ದೂರು ನೀಡಿದ್ದ ಸ್ನೇಹಮಯಿ ಕೃಷ್ಣ, ಆರ್ಟಿಐ ಕಾರ್ಯಕರ್ತನಾದ ಸ್ನೇಹಮಯಿ ಕೃಷ್ಣ ಅರೆಸ್ಟ್ ಆಗ್ತಾರಾ? ಕಾದು ನೋಡಬೇಕಾಗಿದ್ದು, ಸ್ನೇಹಮಯಿ ಕೃಷ್ಣ ವಿರುದ್ಧ ಜಾಮೀನು ರಹಿತ ವ್ಯಾರೆಂಟ್ ಜಾರಿಯಾಗಿದೆ. ಕೋರ್ಟ್ನಿಂದ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದ್ದು, ಚೆಕ್ ಬೌನ್ಸ್ ಕೇಸ್ನ ಹಿನ್ನೆಲೆ ಕೋರ್ಟ್ನಲ್ಲಿ ಜಾಮೀನು ರಹಿತ ವ್ಯಾರೆಂಟ್ ನೀಡಲಾಗಿದೆ. 2015ರಲ್ಲಿ ಸ್ನೇಹಮಯಿ ವಿರುದ್ಧ ದಾಖಲಾಗಿದ್ದ ಕೇಸ್ ಇದಾಗಿದ್ದು, ಎನ್ ಕುಮಾರ್ ಎಂಬುವರು ಈ ಒಂದು ದೂರನ್ನ ದಾಖಲಿಸಿದ್ರು. ಮೈಸೂರಿನ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದು, ನ್ಯಾಯಾಲಯದ ವಿಚಾರಣೆಗೆ ಸ್ನೇಹಮಯಿ ಕೃಷ್ಣ ಗೈರಾಗಿದ್ರು. ಹೀಗಾಗಿ ಸ್ನೇಹಮಯಿ ಕೃಷ್ಣ ವಿರುದ್ಧ ವ್ಯಾರೆಂಟ್ ಜಾರಿಯಾಗಿದ್ದು, ಈಗ ಇದೇ ಚೆಕ್ ಬೌನ್ಸ್ ಕೇಸ್ ಕೃಷ್ಣ ಪಾಲಿಗೆ ಸಂಕಷ್ಟ ತರುತ್ತಾ ಕಾದು ನೋಡಬೇಕಾಗಿದೆ.